ಕಾವೇರಿ ನೀರು ಬಿಡುವ ವಿಚಾರದಲ್ಲಿ ಕರ್ನಾಟಕಕ್ಕೆ ಸದ್ಯ ಜಯ ದೊರೆತಿದೆ. ಕುಡಿಯೋ ನೀರಿಗೆ ಮಾತ್ರ ಆದ್ಯತೆ ನೀಡಿದ್ದು ಬೆಳೆಗೆ ಅಲ್ಲ ಅಂತ ಸಿಡಬ್ಲ್ಯೂಆರ್ಸಿ ನಿರ್ಧಾರವನ್ನು ಮಾಡಿದೆ. ಇದರ ನಡುವೆ ಕರ್ನಾಟಕದ ರೈತರು ಬೆಳೆಗೆ ನೀರು ಕೇಳಿದ್ದಾರೆ. ನೀರು ಬಿಡುವ ವಿಚಾರ ಸಿಎಂ ಅಂಗಳ ತಲುಪಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲ್ಲ. ಮಂಡ್ಯದ ರೈತರಿಂದ ಬೆಳೆ ಬೆಳೆಯಲು ಬೇಡಿಕೆ. ಸಿಎಂ ಡಿಕೆಶಿ ಅಂಗಳ ತಲುಪಿದ ಕಾವೇರಿ ಚೆಂಡು. ಈ ವಾರ ಕರ್ನಾಟಕದಲ್ಲಿ ಮುಂಗಾರು ಕೈಕೊಟ್ಟಿದೆ. ನಿಗದಿಯಂತೆ ವಾರ್ಷಿಕ ಮಳೆ ಬಾರದ ಹಿನ್ನೆಲೆ ಒಂದ್ ಕಡೆ ಕೆರೆ ಕಟ್ಟೆ ಡ್ಯಾಂಗಳಿಗೆ ನೀರು ಬಂದಿಲ್ಲ. ಇದರಿಂದ ರೈತರು ಸಮಸ್ಯೆಗೆ ಸಿಲುಕಿದ್ದಾರೆ. ಇದರ ನಡುವೆ ಕಾವೇರಿ ನೀರು ಬಿಡದಿರೋ ಬಗ್ಗೆ ತಮಿಳುನಾಡು ತಗಾದೆ ತೆಗೆದಿದ್ದು, ನಿನ್ನೆ ನಡೆದ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಕರ್ನಾಟಕದಲ್ಲಿ ಮಳೆ ಬಾರದ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ. ಹೀಗಾಗಿ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ, ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕು ಅಂತ ತೀರ್ಮಾನಿಸಲಾಗಿದೆ. ಆದರೆ ಮಂಡ್ಯ ಭಾಗದ ರೈತರು ಕೂಡ ನಮಗೆ ಬೆಳೆಗೆ ನೀರು ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ತಮಿಳುನಾಡಿಗೆ ಬಿಡದೆ ನಮ್ಮ ರೈತರಿಗೆ ನೀರು ಕೊಟ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಲಿದೆ. ಹೀಗಾಗಿ ಸಿಎಂ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡೋದಾಗಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಆಗಿದ್ದು ಇವತ್ತು. ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಆಯಿತು. ಅವರು ಕುಡಿಯೋ ನೀರಿಗೆ ಪ್ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ತಮಿಳುನಾಡವರು ಕೂಡ ನಮಗೆ ನೀರು ಬಿಡಿ ಅಂತ ಅವರು ಕೂಡ ಸಹಜವಾಗಿ ಅವರ ರಾಜ್ಯದ ರೈತರಿಗೆ ನೀರು ಬೇಕು, ಕುಡಿಯೋ ನೀರು ಬೇಕು ಅಂತೆಲ್ಲ ಅವರು ಕೂಡ ಕೇಳಿದರು. ಆಮೇಲೆ ನಮ್ಮ ಅಡ್ವೈಸರು ಸುಮಾರು 15-20 ವರ್ಷದಿಂದ ಅವರೇ ಅಡ್ವೈಸರ್ ಆಗಿರೋದು ಅವರು, ಮತ್ತು ನಮ್ಮ MD ಅವರು VC ಮೀಟಿಂಗಲ್ಲಿ ಸೇರಿ ನಮ್ಮ ರಾಜ್ಯದ ಸ್ಥಿತಿಗತಿ ಅಂದರೆ ನೀರಿನ ಸ್ಥಿತಿಗತಿ ಎಲ್ಲ ಹೇಳಿದ್ದಾರೆ. ಅದು ನೋಡಿ ಅವರು ರಿಸರ್ವ್ ಮಾಡಿ, ಕುಡಿಯೋ ನೀರಿಗೆ ರಿಸರ್ವ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. ತಕ್ಷಣಕ್ಕಿಲ್ಲ. ಇನ್ನು ನಿರೀಕ್ಷೆಯಂತೆ ಮಳೆ ಬಾರದೆ ಬೆಳೆದಿರೋ ಬೆಳೆ ಒಣಗಲಾರಂಭಿಸಿದೆ. ಈ ಬಾರಿ ಮಳೆ ಕೊರತೆ ಇದ್ದು ಬೆಳೆ ಬೆಳೆಯದಂತೆ ಈಗಾಗಲೇ ಸಿಎಂ ಎಚ್ಚರಿಸಿದ್ರು. ಇದರ ನಡುವೆ ಈ ತಿಂಗಳಾಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳು ಮಳೆ ಬರುವ ಸಾಧ್ಯತೆ ಇದ್ದು ನೀರು ಕೊಡುವ ಬಗ್ಗೆ ಸಿಎಂ ನಿರ್ಧಾರ ಮಾಡಲಿದ್ದಾರೆ ಅಂತ ಮಾಜಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಾದ ಮೇಲೆ ನಾನು ರಾಮಲಿಂಗಾರೆಡ್ಡಿಯವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಇವತ್ತು ಏನು ಕೇಂದ್ರ ಸರ್ಕಾರದಲ್ಲಿ ಮೀಟಿಂಗ್ ಇದೆ, ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಮೀಟಿಂಗ್ ಇದೆ, ಅದನ್ನು ನಾವು ನೋಡ್ಕೊಂಡು ರೈತರು ಸಂಕಷ್ಟದಲ್ಲಿರ್ತಕ್ಕಂಥದ್ದು ಬಗ್ಗೆ ನಾವು ಗಮನ ಹರಿಸ್ಬೇಕಾಗತ್ತೆ. ಅದು ಮಾಡೋಣ ಅಂತೇಳಿ ಅವರು ಸಹ ಚರ್ಚೆ ಮಾಡಿದ್ದಾರೆ. ಸದ್ಯ ಮಳೆ ಬಾರದ ಹಿನ್ನೆಲೆ ಇಡೀ ರಾಜ್ಯದಲ್ಲಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಕಾವೇರಿ ನದಿ ನೀರನ್ನ ಇಡೀ ಬೆಂಗಳೂರು ನಂಬಿಕೊಂಡಿದೆ. ಮಳೆ ಬಂದ್ರೆ ಕನಿಷ್ಠ ಕುಡಿಯಲು ಸಮಸ್ಯೆ ಇಲ್ಲ, ಇಲ್ದಿದ್ರೆ ಮುಂದಿನ ಮುಂಗಾರಿನವರೆಗೂ ಬರದ ಛಾಯೆ ಎದುರಿಸಬೇಕಿದೆ. ಎಲ್ಲ ಸವಾಲುಗಳನ್ನ ಸಿಎಂ ಹೇಗೆ ನಿರ್ವಹಿಸುತ್ತಾರೆ ಅನ್ನೋ ಕುತೂಹಲವಿದೆ.